ಸಾಂಸ್ಕೃತಿಕ ನಗರಿ ಮೈಸೂರಲ್ಲೂ ಕೂಡ ಹೊಸ ವರ್ಷಾಚರಣೆಗೆ ಹೈ ಅಲರ್ಟ್ ಅನ್ನ ಇಟ್ಟಿದ್ದಾರೆ ಪೊಲೀಸರು. ಬಾಂಬ್ ಪತ್ತೆ ದಳ, ಶ್ವಾನ ದಳದಿಂದ ತೀವ್ರ ರೀತಿಯಲ್ಲಿ ತಪಾಸಣೆಯನ್ನ ಮಾಡಲಾಗ್ತಾ ಇದೆ. ಪ್ರಮುಖವಾಗಿ ಅರಮನೆ, ಚಾಮುಂಡಿ ಬೆಟ್ಟ, ಝೂ ಸೇರಿದಂತೆ ಎಲ್ಲಾ ಕಡೆ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಇನ್ನು ಚಾಮುಂಡಿ ಬೆಟ್ಟದಲ್ಲಿ ಹೊಸ ವರ್ಷಾಚರಣೆಗೆ ಬ್ರೇಕ್ ಅನ್ನ ಹಾಕಲಾಗಿದೆ. ಇವತ್ತು ಸಂಜೆ 7 ಗಂಟೆಯಿಂದ ನಾಳೆ ಬೆಳಗ್ಗೆ 6 ಗಂಟೆ ತನಕ ಚಾಮುಂಡಿ ಬೆಟ್ಟಕ್ಕೆ ನಿರ್ಬಂಧವನ್ನ ಹೇರಲಾಗಿದೆ ಸಾರ್ವಜನಿಕರ ಪ್ರವೇಶಕ್ಕೆ. ಇನ್ನೊಂದು ಕಡೆ ನಗರದ ಅಂದ್ರೆ ಮೈಸೂರಲ್ಲಿ ಹಲವೆಡೆ ಇಂಚಿಂಚು ಶೋಧವನ್ನ ಮಾಡಲಾಗ್ತಾ ಇದೆ. ಶ್ವಾನದಳ, ಬಾಂಬ್ ಪತ್ತೆ ದಳದಿಂದ ಶೋಧವನ್ನ ಮಾಡಲಾಗ್ತಾ ಇದೆ. ಅನುಮಾನಾಸ್ಪದ ವಸ್ತುಗಳ ಮೇಲೆ ನಿಗಾ ಇಡಲಾಗಿದೆ. ಮತ್ತೆ ವ್ಯಕ್ತಿಗಳನ್ನ ಅನುಮಾನಾಸ್ಪದವಾಗಿ ಯಾರೆಲ್ಲ ಸಂಚಾರ ಮಾಡ್ತಾ ಇರ್ತಾರೆ, ಅನುಮಾನಗಳು ಬಂದಂತ ವ್ಯಕ್ತಿಗಳ ಮೇಲೆ ತಪಾಸಣೆಯನ್ನ ಮಾಡಲಾಗ್ತಿದೆ ನಿಗಾ ಇಟ್ಟು. ಪ್ರವಾಸಿ ತಾಣಗಳಿಗೆ ಸದ್ಯಕ್ಕೆ ಸಾಂಸ್ಕೃತಿಕ ನಗರಿಯಲ್ಲಿ ಇವತ್ತು ಸಂಜೆಯಿಂದ ನೋ ಎಂಟ್ರಿ. ಮೈಸೂರಲ್ಲಿ ಸೆಲೆಬ್ರೇಷನ್ಗೆ ಪ್ರಿಪರೇಷನ್ ಯಾವ ತರ ಆಗ್ತಾ ಇದೆ ಈ ಬಗ್ಗೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಮೈಸೂರಿಂದ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆನಂದ್. ಪ್ರಮುಖ ಪ್ರವಾಸಿ ತಾಣಗಳಿಗೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ನಿರ್ಬಂಧವನ್ನ ಹೇರಿದ್ದಾರೆ, ಮತ್ತೆ ಪೊಲೀಸರು ಯಾವ ತರ ಅಲರ್ಟ್ ಆಗಿದ್ದಾರೆ ಇವತ್ತಿನ ಮಿಡ್ ನೈಟ್ ಸೆಲೆಬ್ರೇಷನ್ಗೆ? ಹೊಸ ವರ್ಷದ ಹಿನ್ನೆಲೆಯಲ್ಲಿ ಸಾಂಸ್ಕೃತಿಕ ನಗರಿ ಮೈಸೂರು ಸಹ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿರುವಂಥದ್ದು. ಶರ್ಮಿತಾ, ಏನಂತ ಹೇಳಿದ್ರೆ ಮೈಸೂರಿನ ಸುತ್ತಮುತ್ತಲೂ ಕೂಡ ಪೊಲೀಸರು ಕಣ್ಗಾವಲನ್ನ ಇಟ್ಟಿದ್ದಾರೆ. ಸುಮಾರು ಸಾವಿರಾರು ಮಂದಿ ಪೊಲೀಸರನ್ನ ಈಗಾಗಲೇ ನಗರದ ಸುತ್ತಮುತ್ತ ನಿಯೋಜನೆಗೊಳಿಸಿರುವಂಥದ್ದು. ಮೈಸೂರಿನ ಚಾಮುಂಡಿ ಬೆಟ್ಟ ಏನಿದೆ ಅಲ್ಲಿಗೆ ಇಂದು ಸಂಜೆ 7 ಗಂಟೆಯಿಂದ ನಾಳೆ ಬೆಳಗ್ಗೆ 6 ಗಂಟೆವರೆಗೆ ಭಕ್ತರಿಗೆ ಹಾಗೂ ಪ್ರವಾಸರಿಗೆ ನಿರ್ಬಂಧವನ್ನ ಹೇರಲಾಗಿದೆ. ಅಲ್ಲದೆ ಈಗ ಬೆಳಗ್ಗೆ ಯಾರು ಹೋಗಿರ್ತಾರೆ ಅಥವಾ ಮಧ್ಯಾಹ್ನ ಯಾರು ಬೆಟ್ಟಕ್ಕೆ ಹೋಗಿರ್ತಾರೆ ಅವ್ರಿಗೆ ರಾತ್ರಿ 9 ಗಂಟೆವರೆಗೂ ಕೂಡ ಅವಕಾಶ ಇದೆ. ಅಷ್ಟರಲ್ಲಿ ಅವರು ಬೆಟ್ಟದಿಂದ ಕೆಳಗೆ ಬರಲು ಪೊಲೀಸ್ ಕಮಿಷನರ್ ಅವರು ಸೂಚನೆಯನ್ನ ಕೊಟ್ಟಿರುವಂತದ್ದು. ಅದನ್ನ ಹೊರತುಪಡಿಸಿ ಮೈಸೂರಿನ ಅರಮನೆ ಏನಿದೆ ಪ್ಯಾಲೇಸ್, ಇಲ್ಲೂ ಸಹ ಸಂಭ್ರಮಾಚರಣೆಗೆ ಬ್ರೇಕ್ ಬಿದ್ದಿರುವಂತದ್ದು. ಏನು ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ನಿಧನ ಹಿನ್ನೆಲೆಯಲ್ಲಿ ಶೋಕಾಚರಣೆ ಏನಿದೆ ಆ ಹಿನ್ನೆಲೆಯಲ್ಲಿ ಮೈಸೂರಿನ ಅರಮನೆ ಆವರಣದಲ್ಲಿ ನಡೆಯುತ್ತಿದ್ದಂತ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಪಟಾಕಿ ಸಿಡ್ತಾ ಇರಬಹುದು ಹಾಗೂ ಲೈಟಿಂಗ್ ಇವೆಲ್ಲವೂ ಕೂಡ ಬ್ರೇಕ್ ಬಿದ್ದಿರುವಂತದ್ದು. ಇದನ್ನ ಹೊರತುಪಡಿಸಿ ನಗರದ ಅಂದ್ರೆ ಪಬ್ಲಿಕ್ ಪ್ಲೇಸ್ಗಳೇನಿದೆ, ಪಾರ್ಕ್ ಇತ್ಯಾದಿಗಳನ್ನ ಹೊರತುಪಡಿಸಿ ಇನ್ನುಳಿದ ಕಡೆ ಹೊಸ ವರ್ಷದ ಸಂಭ್ರಮಾಚರಣೆಗೆ ಅವಕಾಶ ಮಾಡಿಕೊಡಲಾಗಿದೆ. ಅಲ್ಲದೆ ಮೈಸೂರಿನ ಪ್ರಮುಖ ಪ್ಲೇಸ್ಗಳಾದಂತಹ ಅರಮನೆ, ಮೃಗಾಲಯ, ಚಾಮುಂಡಿ ಬೆಟ್ಟ, ರೈಲ್ವೆ ನಿಲ್ದಾಣ ಹಾಗೂ ಸಬರ್ಬನ್ ಬಸ್ ನಿಲ್ದಾಣ ಏನಿದೆ ಇವೆಲ್ಲ ಕಡೆ ಕೂಡ ಬಾಂಬ್ ದಳ ಇರ್ಬೋದು, ಶ್ವಾನ ದಳ ಪಡೆ ಇರ್ಬೋದು, ಇವೆಲ್ಲವೂ ಕೂಡ ತೀವ್ರ ತಪಾಸಣೆ. ಅರಮನೆ ಮುಂಭಾಗದಲ್ಲೇ ನೀವಿದ್ದೀರಾ, ಸಾಕಷ್ಟು ಜನರನ್ನ ನಾವು ಗಮನಿಸ್ತಿದೀವಿ, ಪ್ರವಾಸಿಗರನ್ನ. ಅಲ್ಲಿ ಪ್ಯಾನ್ ಮಾಡಿ ತೋರಿಸಬಹುದಾ ಅಲ್ಲಿ ಸಿಚುವೇಶನ್ ಹೇಗಿದೆ ಇವಾಗ ಅಂತ? ಖಂಡಿತ ಶರ್ಮಿತಾ, ನಾನು ಪ್ಯಾನ್ ತೋರಿಸುವಂತ ಕೆಲಸಕ್ಕೆ ಮುಂದಾಗ್ತೇನೆ. ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಈ ಬಾರಿ ಏನು ಅರಮನೆಯಲ್ಲಿ ಸಂಭ್ರಮಾಚರಣೆಗೆ ಬ್ರೇಕ್ ಬಿದ್ದಿರುವ ಹಿನ್ನೆಲೆಯಲ್ಲಿ ಅರಮನೆಗೆ ಬರುವ ಪ್ರವಾಸಿಗರ ಸಂಖ್ಯೆಯಲ್ಲಿ ಕೊಂಚ ಇಳಿಮುಖವಾಗಿರುವಂತದ್ದು. ಯಾಕೆಂದ್ರೆ ಪ್ರತಿ ವರ್ಷವೂ ಕೂಡ ಅರಮನೆಯಲ್ಲಿ ಸಂಜೆ ಆಗ್ತಿದ್ದಂತೆ ಲೈಟ್ ಆನ್ ಆಗ್ತಾ ಇತ್ತು, ಕೆಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ನಡೀತಾ ಇತ್ತು. ಅಲ್ಲದೆ ಪಟಾಕಿ, ಅರಮನೆ ಒಳಗಡೆ ಹಾಗೂ ಹೊರಗಡೆ ಪಟಾಕಿಯನ್ನು ಸಿಡಿಸಿ ಹೊಸ ವರ್ಷವನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ರು. ಆದರೆ ಈ ಬಾರಿ ಇವೆಲ್ಲವೂ ಕೂಡ ಬ್ರೇಕ್ ಬಿದ್ದಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಅರಮನೆಗೆ ಬರುತ್ತಿದ್ದ ಪ್ರವಾಸಿಗರ ಸಂಖ್ಯೆಯಲ್ಲಿ ಇಳಿಕೆಯಾಗಿದೆ. ಅಲ್ಲದೆ ಇದು ಅರಮನೆಯನ್ನು ಹೊರತುಪಡಿಸಿ ಇನ್ನುಳಿದ ಮೈಸೂರಿನ ಹೊರ ವಲಯದಲ್ಲಿರುವಂತಹ ಪಬ್ಗಳಿರ್ಬೋದು ಹಾಗೂ ಫಾರ್ಮ್ ಹೌಸ್ಗಳಿರ್ಬೋದು, ಕೆಲವು ಕಡೆ ಜನರು ಈಗಾಗಲೇ ರಾಜ್ಯದ ನಾನಾ ಮೂಲೆಗಳಿಂದ ಹಾಗೂ ಹೊರ ರಾಜ್ಯಗಳಿಂದಲೂ ಕೂಡ ಬಂದು ತಂಗಿರುವಂತದ್ದು. ಅಲ್ಲದೆ ಮೈಸೂರಿನಲ್ಲಿ ಇದ್ದಂತಹ 10,800 ಹೋಟೆಲ್ ರೂಮ್ಗಳೇನಿದೆ ಇವೆಲ್ಲವೂ ಕೂಡ ಬುಕ್ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಒಟ್ಟಾರೆಯಾಗಿ ಸಾಂಸ್ಕೃತಿಕ ನಗರಿ ಮೈಸೂರು ಕೂಡ ಹೊಸ ವರ್ಷದ ವೆಲ್ಕಮ್ ಮಾಡಲಿಕ್ಕೆ ಸಿದ್ಧವಾಗಿದೆ. ಒಂದು ಕಡೆ ಪೊಲೀಸರು ನಗರದ ಸುತ್ತಮುತ್ತ ಕೂಡ ತೀವ್ರ ಕಟ್ಟೆಚ್ಚರವನ್ನ ವಹಿಸಿದ್ದಾರೆ. ಅಲ್ಲದೆ ಪ್ರವಾಸಿಗರು ಸಹ ಸಾಕಷ್ಟು ಸಂಖ್ಯೆಯಲ್ಲಿ ಮೈಸೂರಿಗೆ ಆಗಮಿಸ್ತಾ ಇರುವಂತದ್ದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಆನಂದ್. ಈ ಕ್ಷಣದ ಅಪ್ಡೇಟ್ಸ್ ಅನ್ನ ಕೊಟ್ಟಿದ್ದಕ್ಕೆ. ಈಗ ಸೀದಾ ಬೆಳಗಾವಿ ಕಡೆ ಹೋಗೋಣ. ಬೆಳಗಾವಿಯಲ್ಲಿ ವಿಶಿಷ್ಟವಾಗಿ ಹೊಸ ವರ್ಷಾಚರಣೆಗೆ ಸಿದ್ಧಗೊಂಡಿವೆ ತರಹೇವಾರಿ ಓಲ್ಡ್ ಮ್ಯಾನ್ ಪ್ರತಿಕೃತಿಗಳು. ಓಲ್ಡ್ ಮ್ಯಾನ್ ದಹಿಸಿ ಹೊಸ ವರ್ಷದ ಸ್ವಾಗತಕ್ಕೆ ಬೆಳಗಾವಿ ಮಂದಿ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಈ ಮುಖಾಂತರ ವಿಶಿಷ್ಟವಾಗಿ 2025 ವೆಲ್ಕಮ್ ಮಾಡೋದಕ್ಕೆ ಅಲ್ಲಿ ತಯಾರಿಗಳಾಗಿದೆ. ಅಂದ್ರೆ ಪಾರ್ಟಿ ಮುಗಿಸಿ ಮಧ್ಯರಾತ್ರಿ ಓಲ್ಡ್ ಮ್ಯಾನ್ ದಹನವನ್ನ ಮಾಡಲಾಗುತ್ತೆ. ಇದರ ಅರ್ಥ ಕಹಿ ನೆನಪು ಸುಟ್ಟು ಹೊಸ ವರ್ಷ ಸ್ವಾಗತವನ್ನ ಮಾಡುವಂತ ಸಂಕೇತ. ಬೆಳಗಾವಿಯ ಕ್ಯಾಂಪ್ ಪ್ರದೇಶದಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳು ಆಗಿದೆ. ಇಲ್ಲೂ ಅಷ್ಟೇ ಪೊಲೀಸರು ಮುನ್ನೆಚ್ಚರಿಕೆ ಕ್ರಮವಾಗಿ ಹೈ ಅಲರ್ಟ್ ಆಗಿದ್ದಾರೆ. ಬೆಳಗಾವಿ ಜಿಲ್ಲೆಯಾದ್ಯಂತ ಭದ್ರತೆಯನ್ನ ಒದಗಿಸಲಾಗಿದೆ. ಸಾರ್ವಜನಿಕರು ತಮ್ಮದೇ ರೀತಿಯಲ್ಲಿ ಹೊಸ ವರ್ಷದ ಸಂಭ್ರಮಾಚರಣೆಗೆ ಮುಂದಾಗಿದ್ರೆ ಪೊಲೀಸರು
ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದ್ದಾರೆ. 2,000ಕ್ಕೂ ಅಧಿಕ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಓಲ್ಡ್ ಮ್ಯಾನ್ ಅನ್ನ ಗಮನಿಸ್ತಾ ಇದ್ದೀವಿ. ಪ್ರತಿಕೃತಿಯನ್ನ ದಹನ ಮಾಡೋ ಮುಖಾಂತರ ಹಳೆ ನೆನಪುಗಳಿಗೆ ಬೆಂಕಿ ಇಡೋ ಪ್ರಯತ್ನಗಳಾಗುತ್ತೆ. ಬೆಳಗಾವಿಯಲ್ಲಿ ಸಂಭ್ರಮಾಚರಣೆಗೆ ತಯಾರಿಗಳು ಯಾವ ತರ ಆಗಿದೆ? ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಚಂದ್ರಕಾಂತ್ ಸುಗಂಧಿ, ಬೇರೆ ಕಡೆ ಎಲ್ಲ ಪಬ್ಬು, ಪಾರ್ಟಿ, ರೆಸ್ಟೋರೆಂಟ್, ಕುಡಿಯೋದು, ಈ ತರ ಗಮ್ಮತ್ ಮಾಡೋದು, ಪಾರ್ಟಿ ವಿಷಯವಾಗಿ ಸೆಲೆಬ್ರೇಷನ್ ಆಗ್ತಾ ಇದೆ. ಬೆಳಗಾವಿಯಲ್ಲಿ ಯಾವ ತರ ವಿಶಿಷ್ಟವಾಗಿ ನಡೀತಾ ಇದೆ ಹೊಸ ವರ್ಷದ ಸಂಭ್ರಮಾಚರಣೆ? ಶರ್ಮಿತಾ ಶೆಟ್ಟಿ, ಬೆಳಗಾವಿಯಲ್ಲಿ ವಿಶಿಷ್ಟವಾಗಿ ಹೊಸ ವರ್ಷದ ಆಚರಣೆಯನ್ನು ಮಾಡಲಾಗುತ್ತೆ. ಇಲ್ಲಿ ಬೆಳಗಾವಿಯ ಪ್ರತಿ ಗಲ್ಲಿಯಲ್ಲೂ ಕೂಡ ಓಲ್ಡ್ ಮ್ಯಾನ್ಗಳನ್ನು ದಹಿಸುವ ಏನು ಪ್ರತಿ ವರ್ಷ ಇರ್ತಕ್ಕಂಥದ್ದು. ನಾನೀಗ ಕ್ಯಾಂಪ್ ಪ್ರದೇಶದ ಗೌಳಿ ಗಲ್ಲಿದ್ದೇನೆ. ನೋಡ್ಬೋದು, ಈ ಒಂದು ಭಾಗದಲ್ಲಿ ದೊಡ್ಡದ ಒಂದು 50 ಅಡಿಗೂ ಹೆಚ್ಚಿನ ಒಂದು ಪ್ರತಿಕೃತಿಯನ್ನು ಮಾಡಲಾಗಿದೆ. ಈ ಒಂದು ಪ್ರತಿಕೃತಿಯನ್ನು ರಾತ್ರಿ ಸುಮಾರು 12 ಗಂಟೆಗೆ ದಹಿಸಕ್ಕೆ ಸಿದ್ಧತೆಗಳು ನಡೆದಿರ್ತಕ್ಕಂಥದ್ದು. ಈಗ ಅಂತಿಮ ಹಂತದ ಸಿದ್ಧತೆಯನ್ನು ಸ್ಥಳೀಯರು ಮಾಡ್ತಾ ಇದ್ದಾರೆ. ಪ್ರತಿ ವರ್ಷವೂ ಕೂಡ ಗೌಳಿ ಗಲ್ಲಿಯಲ್ಲಿ ದೊಡ್ಡ ಪ್ರತಿಕೃತಿಯನ್ನು ಮಾಡಲಾಗುತ್ತೆ ಮತ್ತು ಕ್ಯಾಂಪ್ ಪ್ರದೇಶದಲ್ಲಿ ಈ ರೀತಿ ಪ್ರತಿಕೃತಿ ಮಾಡಿ ಮಾರಾಟವನ್ನು ಮಾಡುವಂಥದ್ದು ಕೂಡ ಇಲ್ಲಿ ಪ್ರಸಿದ್ಧಿಯಾಗಿ ನಡೆದುಕೊಂಡು ಬಂದು ನೋಡ್ಬೋದು. ಇದಕ್ಕೆ ಈಗ ಕೊನೆಯ ಕ್ಷಣದಲ್ಲಿ ಅದಕ್ಕೆ ಟಚ್ ಅನ್ನು ಕೊಡಲಾಗುತ್ತೆ. ಅದು ಪೇಂಟ್ ಮಾಡಿ ಏನು ಅದಕ್ಕೆ ಅಲಂಕಾರವನ್ನು ಮಾಡಲಾಗುತ್ತೆ. ಇಲ್ಲಿ ರಾತ್ರಿ DJ ಸೌಂಡ್ಗೆ ಯುವಕರು ಡ್ಯಾನ್ಸನ್ನು ಮಾಡ್ತಾರೆ. ಬಳಿಕ ಸುಮಾರು ಒಂದು 12 ಗಂಟೆಯ ನಂತರದಲ್ಲಿ ಇಲ್ಲಿ ಇದಕ್ಕೆ ಬೆಂಕಿಯನ್ನು ಹಚ್ಚಿ ಸಂಭ್ರಮವನ್ನು ಪಡ್ತಾರೆ. ಈ ಬಗ್ಗೆ ಕಲಾವಿದರೊಬ್ಬರು ಪೇಂಟನ್ನು ಮಾಡ್ತಾರೆ, ಅದು ಮಾತಾಡ್ತಾರೆ. ಸರ್, ಪ್ರತಿ ವರ್ಷ ಇದೇ ಥರ ಮಾಡ್ತೀವಿ, ಈ ವರ್ಷ ಏನು ಕಾನ್ಸೆಪ್ಟ್? ಇದು ಸ್ತ್ರೀಟು ಹಿಂದಿ ಫಿಲ್ಮ್ನಲ್ಲಿ ಅದು ಸರ್ ಕಟಾನು ಅಂತ ಒಂದು ವಿಲನ್ ಪಾತ್ರ ಇದೆ. ಆ ಸರ್ ಕಟಾನು ಅಂತಂದು ಎಲ್ಲ ಶಿಷ್ಟಶಕ್ತಿಗಳನ್ನು ಭಾಳ ಕಷ್ಟ ಕೊಡ್ತಾ ಇರ್ತಾನೆ ಅವರು. ಸೊ ಕೊನೆಗೆ ಅವ್ನು ಏನಾಗ್ತೈತೆ, ಅವನೊಂದು ಸಂಹಾರ ಮಾಡಿಬಿಡ್ತಾರೆ. ಎಲ್ಲ ನಾಯಕರು ಕೊಡ್ಕೊಂಡು ಆ ದುಷ್ಟ ಶಕ್ತಿನ ಸಂಹಾರ ಮಾಡಿ ಶಿಷ್ಟನ್ನು ಉಳಿಸಿಬಿಡ್ತಾರೆ. ಆ ಥರದೊಂದು ಪ್ರತಿರೂಪನ ಇಲ್ಲಿ ಓಡ್ಮೆಂಟ್ ಥರ ಮಾಡಿದ್ದೀವಿ. ಎಷ್ಟರಿಂದ ಮಾಡ್ತಾ ಇದ್ದೀರಿ? ಎಷ್ಟು ಖರ್ಚು? ಕಳೆದ 15 ದಿನಗಳಿಂದ ನಮ್ಮ ಹುಡುಗರೆಲ್ಲ ಹಗಲು ರಾತ್ರಿ ಮಾಡ್ತಾ ಇದ್ದಾರೆ. ಸುಮಾರು ಒಂದು 10,000 ಖರ್ಚಾಗಿರ್ಬೋದು, ಹೆಚ್ಚು ಕಡಿಮೆ. ಪ್ರತಿ ವರ್ಷ ಏನಾದರೂ ಒಂದು ವಿಶಿಷ್ಟವಾಗಿ ಮಾಡ್ತೀವಿ? ಹೌದೌದು, ಪ್ರತಿ ವರ್ಷ ಯಾವುದೋ ಒಂದು ವಿಶಿಷ್ಟವಾಗಿ ಮಾಡ್ತೀವಿ. ಶರ್ಮಿತಾ ಶೆಟ್ಟಿ ಇಲ್ಲಿನ ಸ್ಥಳೀಯರು ಹೇಳ್ತಕ್ಕಂಥದ್ದು ನೋಡ್ಬೋದು. ಈಗ ಸುಮಾರು 30ಕ್ಕೂ ಹೆಚ್ಚು ಅಡಿ ಇರ್ತಕ್ಕಂಥ ಈ ಒಂದು ಪ್ರತಿಕೃತಿಯನ್ನು ಸಿದ್ಧವನ್ನುಗೊಳಿಸಲಾಗಿದೆ. ಸುಮಾರು 12 ಗಂಟೆ ಅಷ್ಟೊತ್ತಿಗೆ ಇಲ್ಲಿ ಏನು ಜನ ಸೇರ್ತಾರೆ. ಬಳಿಕ 12 ಗಂಟೆಗೆ ಸರಿಯಾಗಿ ಈ ಪ್ರತಿಕೃತಿಯನ್ನು ದಹಿಸಲಾಗುತ್ತೆ. ಇದಲ್ಲದೆ ಬೆಳಗಾವಿಯ ಪ್ರತಿ ಗಲ್ಲಿಯಲ್ಲೂ ಕೂಡ ಇದೇ ರೀತಿಯ ವಾತಾವರಣ ರಾತ್ರಿ ಸೃಷ್ಟಿಯಾಗಿರುತ್ತೆ. ಏನು ಕೇವಲ ಪಾರ್ಟಿ ಅಲ್ಲದೆ ಇಲ್ಲಿ ಯುವಕರು ಸೇರಿಕೊಂಡು ಓಲ್ಡ್ ಮ್ಯಾನ್ಗಳನ್ನು ದಹಿಸುವುದು ಪ್ರತಿ ವರ್ಷವೂ ಕೂಡ ನಡೆದುಕೊಂಡು ಬಂದಿದೆ. ಜೊತೆಗೆ ಕ್ಯಾಂಪ್ ಪ್ರದೇಶದಲ್ಲಿ ಓಲ್ಡ್ ಮ್ಯಾನ್ಗಳ ಮಾರಾಟವೂ ಕೂಡ ಜೋರಾಗಿ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಬೆಳಗಾವಿ ನಗರದಲ್ಲಿ ಸುಮಾರು ನಗರ ಪೊಲೀಸ್ ಆಯುಕ್ತ ಎಡಾ ಮಾರ್ಟಿನ್ ನೇತೃತ್ವದಲ್ಲಿ 2,000ಕ್ಕೂ ಹೆಚ್ಚು ಪೊಲೀಸರನ್ನ ಈ ಬಾರಿ ಬಂದೋಬಸ್ತ್ಗಾಗಿ ನಿಯೋಜನೆ ಮಾಡಲಾಗಿರ್ತಕ್ಕಂಥದ್ದು. ಕಟ್ಟುನಿಟ್ಟಿನ ಕ್ರಮಗಳನ್ನ ರಾತ್ರಿ ಕೈಗೊಳ್ಳಲಾಗಿದೆ. ಯಾರೋ ಕೂಡ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡದಂತೆ ಅಲ್ಲಲ್ಲಿ ಮುಂಜಾಗ್ರತಾ ಕ್ರಮವನ್ನು ಕೂಡ ವಹಿಸಲಾಗಿದೆ. ಶರ್ಮಿತಾ ಶೆಟ್ಟಿ.